ಜೀವನದಲ್ಲಿ ಚಿಂತೆ ಬೇಡ. ಬದುಕಿನಲ್ಲಿ ನಿಯತ್ತಾಗಿ ಇರುವವರು ಯಾವಾಗಲೂ ಕೂಡ ಒಂಟಿಯಾಗಿಯೇ ಇರುತ್ತಾರೆ. ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆಯಿರಿ ಅಂದರೆ ನಿಮ್ಮನ್ನು ಕಳೆದುಕೊಂಡವರು ಪಶ್ಚಾತ್ತಾಪವನ್ನು ಪಡುವಷ್ಟು. ಜೊತೆಯಾಗಿ ನಡೆಯುವವರು ಮಾತ್ರ ಮೋಸವನ್ನು ನೀಡುತ್ತಾರೆ. ಇದು ನಿನ್ನೆಯ ಸತ್ಯ ಮತ್ತು ಇಂದಿಗೂ ಕೂಡ ಸತ್ಯ. ಅತಿ ಸಲುಹೆ, ಅತಿ ಪ್ರೀತಿಯ, ಅತಿ ನಂಬಿಕೆ ಯಾರೊಂದಿಗೂ ಕೂಡ ಬೇಡವೇ ಬೇಡ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾರ್ಥಿಗಳೇ. ಭರವಸೆಯನ್ನ ಕಳೆದುಕೊಳ್ಳಲೇಬೇಡಿ. ನಾಳೆಯ ದಿನ ಇಂದಿಗಿಂತಲೂ ಕೂಡ ಉತ್ತಮವಾಗಿ ಇರಬಹುದು. ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು. ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾರಿಗೂ ಕೂಡ ಏನನ್ನು ಕೊಟ್ಟೆ ಎಂದು ಅಹಂಕಾರವನ್ನ ಪಡಬೇಡ. ಯಾರಿಗೆ ಗೊತ್ತು ನೀವು ಕೊಡುತ್ತಿರುವುದು ಅಥವಾ ಹಳೆಯ ಜನ್ಮದ ಸಾಲವನ್ನ ತೀರಿಸುತ್ತಿರುವಿರೋ ನಿಮಗೆ ಗೊತ್ತಿಲ್ಲ. ಜೀವನದಲ್ಲಿ ಗೆದ್ದಾಗ ಅಹಮ್ಮನ್ನ ಪಟ್ಟವನು ಯಾವುದೇ ಕಾರಣಕ್ಕೂ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಸೋಲೇ ಬರಲಿ ಗೆಲುವೇ ಬರಲಿ, ಎರಡನ್ನೂ ಕೂಡ ಸಮಮನಸ್ಥಿತಿಯಿಂದ ಸ್ವೀಕರಿಸಬೇಕು. ಸೋತಾಗ ಕುಸಿದು ಹೋದವನು ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಸೋತಾಗ ಮತ್ತೆ ಜೀವನದಲ್ಲಿ ಗೆಲ್ಲುತ್ತೇನೆ ಎನ್ನುವಂತಹ ಹಠವನ್ನು ಹಿಡಿದು ಮುಂದೆ ಹೋಗುವವನು ಖಂಡಿತವಾಗಿಯೂ ಜೀವನದಲ್ಲಿ ಗೆಲುವನ್ನು ಸಾಧಿಸಿಯೇ ತೀರುತ್ತಾನೆ. ಗೆಲುವಿನ ಸಂಭ್ರಮ ನೆತ್ತಿಗೆ ಯಾವುದೇ ಕಾರಣಕ್ಕೂ ಕೂಡ ಏರಲೇಬಾರದು. ಅದು ಎಂದಿಗೂ ಕೂಡ ಒಳ್ಳೆಯವರ ಲಕ್ಷಣ ಅಲ್ಲವೇ ಅಲ್ಲ. ಅದು ನಿಮ್ಮನ್ನ ಜೀವನದ ಕೆಟ್ಟ ಸಂಗತಿಗಳ ಕಡೆಗೆ ಕರೆದುಕೊಂಡು ಹೋಗಬಹುದು. ನೋವಿನ ನೋವು, ಸೋಲಿನ ಒಂದು ನೋವು ಮನಸ್ಸಿಗೆ ತಾಕದೇ ಇರಲಿ. ಸೋಲು ಅನ್ನುವುದು ಆಗುವುದು ಸಹಜ. ಈ ಜೀವನದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥವರು ಜೀವನದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಅನ್ನುವುದಾದರೆ ಅವರು ಮೊದಲ ಪ್ರಯತ್ನದಲ್ಲಿಯೇ ಯಶಸ್ಸನ್ನು ಕಂಡಿರುವುದಿಲ್ಲ. ಅನೇಕ ಬಾರಿ ಅವರು ಜೀವನದಲ್ಲಿ ಸೋತಿರುತ್ತಾರೆ. ಅಂಥವರ ಅನುಭವಗಳನ್ನು ನಾವು ತಿಳಿದುಕೊಳ್ಳಬೇಕು. ಅವರ ಅನುಭವಗಳಿಂದ ನಾವು ಕಲಿತುಕೊಳ್ಳಬೇಕು. ನಾವು ಇನ್ನೇನು ಮಾಡಬೇಕು, ಆಗ ಮಾತ್ರ ನಾವು ಗೆಲುವನ್ನು ಸಾಧಿಸಬಹುದು ಅನ್ನುವಂತಹ ಅರಿವು ನಮ್ಮಲ್ಲಿ ಬರಬೇಕು. ನಾವು ಹೊಸದರ ಕಡೆಗೆ ಗಮನವನ್ನು ಕೊಡಬೇಕು. ಹೊಸ ವಿಚಾರಗಳತ್ತ ಗಮನ ಎನ್ನುವುದು ಕೊಡಬೇಕು. ಜೀವನದಲ್ಲಿ ಯಾವಾಗಲೂ ಕೂಡ ಹೊಸ ವಿಚಾರಗಳನ್ನು ಅಳವಡಿಸಿಕೊಳ್ಳುತ್ತಾ ಇವತ್ತಿನ ದಿನ ನಾನು ಏನು ಕಲಿತೆ ಎನ್ನುವಂತಹ ಅರಿವು ಎಲ್ಲರಿಗೂ ಇರಬೇಕಾಗುತ್ತದೆ. ಯುವಕರಲ್ಲಿ ಮುಖ್ಯವಾಗಿ ಈ ಒಂದು ಅಂಶ ಇರಲೇಬೇಕು. ಆಗ ಮಾತ್ರ ಅವರು ಮುಂದೆ ಒರೆಯುವುದಕ್ಕೆ ಸಾಧ್ಯವಾಗುವುದು. ಆ ಅಂಶವೇ ಹೊಸದನ್ನು ಕಲಿಯಬೇಕು. ಇಂದಿನ ದಿನ ನಾನು ಯಾವ ವಿಚಾರವನ್ನು ಕಲಿತೆ, ಇಂದು ನಾನು ಯಾವ ಕೆಲಸವನ್ನು ಮಾಡಿದೆ, ಎಷ್ಟು ಕೆಲಸವನ್ನು ಮಾಡಬೇಕು ಅನ್ನುವಂತಹ ಗುರಿಯನ್ನು ಇಟ್ಟುಕೊಂಡಿದ್ದೆ, ಅದರಲ್ಲಿ ಎಷ್ಟು ಸಫಲಗೊಂಡಿದೆ, ಎಷ್ಟು ವಿಫಲವಾಗಿದೆ. ವಿಫಲಗೊಂಡಿರುವುದನ್ನು ನಾನು ಸಫಲವಾಗಬೇಕು ಅನ್ನುವುದಾದರೆ ಯಾವ ರೀತಿಯ ಕ್ರಮವನ್ನು ನಾನು ಜರುಗಿಸಬೇಕು ಎನ್ನುವ ಎಲ್ಲ ಪರಿವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರತಿದಿನವೂ ಕೂಡ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟಿ ಹಾಕಿಕೊಳ್ಳಬೇಕು. ನಾನು ಈ ಭೂಮಿಗೆ ಬಂದಿರುವುದೇ ಏನಾದರೂ ಹೊಸದನ್ನು ಸ್ವೀಕರಿಸುವ ಅಥವಾ ಸಾಧಿಸುವ ಸಲುವಾಗಿ. ಹಾಗಾಗಿ ನನ್ನ ಕರ್ತವ್ಯವನ್ನು ನಾನು ತುಂಬ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಯಾರಿಗೂ ಕೂಡ ನನ್ನ ಕೆಲಸದಿಂದ ಭಂಗವಾಗದೇ ಇರುವ ರೀತಿಯಲ್ಲಿ ನನ್ನ ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಳ್ಳಬೇಕು. ಅದರಿಂದ ಯಾರಿಗೂ ಕೂಡ ನೋವಾಗದೇ ಇರುವ ರೀತಿಯಲ್ಲಿ ನಾನು ನನ್ನ ವರ್ತನೆಯನ್ನು ಮಾಡಬೇಕು ಅನ್ನುವಂತಹ ಇಚ್ಛೆಯನ್ನು ಇಟ್ಟುಕೊಂಡು ಜೀವನದಲ್ಲಿ ಮುಂದುವರಿಯಿರಿ. ಖಂಡಿತವಾಗಿಯೂ ನೀವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಯಶಸ್ಸನ್ನು ಕಂಡೇ ಕಾಣುತ್ತೀರಾ. ಯಾರನ್ನೂ ಕೂಡ ಅತಿಯಾಗಿ ನಂಬುವುದಕ್ಕೆ ಖಂಡಿತವಾಗಿಯೂ ಹೋಗಬಾರದು. ಏಕೆಂದರೆ ಇಲ್ಲಿ ಯಾರಿಗೂ ಕೂಡ ಅನಿವಾರ್ಯವಲ್ಲ. ಏಕೆಂದರೆ ಇಲ್ಲಿ ಯಾರಿಗೂ ಕೂಡ ಹೊಸದೇನೂ ಅಲ್ಲ. ಕೇವಲ ಅವರವರ ಸ್ವಾರ್ಥಕ್ಕಾಗಿ, ಅವರ ಬೆಳವಣಿಗೆಗೆ ತಕ್ಕಂತೆ ಮಾತ್ರ ಯೋಚನೆಗಳನ್ನು ಮಾಡುತ್ತಾರೆ ಹೊರತು ಇಲ್ಲಿ ಯಾರೂ ಕೂಡ ತಮ್ಮ ಇಷ್ಟದಂತೆ ಅಥವಾ ಇತರರಿಗೆ ಇಷ್ಟವಾಗುವ ರೀತಿಯಲ್ಲಿ ವರ್ತನೆಯನ್ನು ತೋರುವುದಕ್ಕೆ ಹೋಗುವುದೇ ಇಲ್ಲ. ತಮ್ಮ ಪಾಡಿಗೆ ತಾವು ಇರುತ್ತಾರೆ. ಹಾಗೆಯೇ ನೀವು ಕೂಡ ನಿಮ್ಮ ವರ್ತನೆಗಳನ್ನು ಬದಲಾಯಿಸಿಕೊಳ್ಳಬೇಕು. ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದು ಅಲ್ಲ, ನೀವು ಇತರರಿಗಾಗಿಯೂ ಕೂಡ ಬದುಕಬೇಕಾಗುತ್ತದೆ. ಯಾವಾಗ ಕೊಟ್ಟು
ತಿನ್ನುವುದರಲ್ಲಿ ಇರುವಂತಹ ಸುಖಕ್ಕಿಂತ ಕಸಿದುಕೊಂಡು ತಿನ್ನುವುದರಲ್ಲಿ ಇರುವಂತಹ ತೃಪ್ತಿ ಯಾವುದೇ ಕಾರಣಕ್ಕೂ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಇರುವುದರಲ್ಲಿಯೇ ಹಂಚಿಕೊಂಡು ಅಥವಾ ಕೊಟ್ಟು ತಿನ್ನುವುದನ್ನು ಕಲಿಯಬೇಕು. ಅದನ್ನು ಹೊರತುಪಡಿಸಿ ಇತರರ ಹೊಟ್ಟೆಯ ಮೇಲೆ ಕನ್ನವನ್ನು ಹಾಕಿ ಯಾವುದೇ ಕಾರಣಕ್ಕೂ ಕೂಡ ಜೀವನವನ್ನು ನಡೆಸಬಾರದು. ಅದು ಎಂದಿಗೂ ಕೂಡ ಮನುಷ್ಯನನ್ನು ಒಳ್ಳೆಯ ದಾರಿಗೆ ಕರೆದುಕೊಂಡು ಹೋಗುವುದಿಲ್ಲ. ಅದು ಎಂದಿಗೂ ಕೂಡ ಮನುಷ್ಯನಿಗೆ ಅಂತ್ಯವನ್ನು ತೋರಿಸುತ್ತದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅಂತಹ ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಇದರಿಂದ ಶ್ರೀಕೃಷ್ಣ ಪರಮಾತ್ಮನು ಕೋಪಕ್ಕೆ ಒಳಗಾಗಬಹುದು. ಯಾವ ವ್ಯಕ್ತಿಯು ನಿಮ್ಮನ್ನು ಅವಮಾನಿಸಿ ಇರುತ್ತಾನೆಯೋ ಅಂಥವರೊಂದಿಗೆ ನೀವು ಸೇಡನ್ನು ತೀರಿಸಿಕೊಳ್ಳಬೇಕು ಅನ್ನುವುದೇ ಆದರೆ ನೀವು ಈ ಎರಡು ಕೆಲಸವನ್ನು ತಪ್ಪದೇ ಮಾಡಲೇಬೇಕು. ಒಂದನೆಯದು, ನೀವು ಒಂದು ನಿರ್ದಿಷ್ಟವಾಗಿರುವಂತಹ ಗುರಿಯನ್ನು ಇಟ್ಟುಕೊಳ್ಳುವುದು. ಇನ್ನು ಎರಡನೆಯದು, ಇಟ್ಟುಕೊಂಡಿರುವಂತಹ ಗುರಿಯನ್ನು ಸಾಧಿಸಬೇಕು ಅನ್ನುವುದೇ ಆದರೆ ನಿರಂತರವಾಗಿರುವಂತಹ ಶ್ರಮವನ್ನು ಅಥವಾ ಪ್ರಯತ್ನವನ್ನು ಪಡುವುದು. ನೀವು ಶ್ರಮವನ್ನೇ ಹಾಕಲಿಲ್ಲ, ಅದರಲ್ಲಿ ನೀವು ಯಶಸ್ಸನ್ನು ಕಾಣಬೇಕು ಅಥವಾ ನೀವು ಅಂದುಕೊಂಡಿರುವಂತಹ ಕೆಲಸ ಆಗಬೇಕು ಅನ್ನುವಂತಹ ಕೇವಲ ಆಸೆಗಳನ್ನು ಮಾತ್ರ ಹೊಂದಿದ್ದೀರಾ ಅನ್ನುವುದೇ ಆದರೆ ಅದು ಖಂಡಿತವಾಗಿಯೂ ಸಾಧ್ಯವಾಗದೇ ಇರುವಂತಹ ಕೆಲಸ. ನೀವು ಅಂದುಕೊಂಡಿರುವಂತಹ ಗುರಿಯೇ ಆಗಲಿ, ಕೆಲಸವೇ ಆಗಲಿ ಅಥವಾ ಯಾವುದೇ ಕಾರ್ಯವಾಗಲಿ ಯಶಸ್ವಿ ಆಗಬೇಕು ಅನ್ನುವುದೇ ಆದರೆ ನೀವು ಅದಕ್ಕೆ ತಕ್ಕ ರೀತಿಯ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಅದರಿಂದ ನೀವು ಅಂದುಕೊಂಡಂತಹ ಪ್ರತಿಫಲವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗೆಯೇ ನಿಮಗೆ ಯಾವ ವ್ಯಕ್ತಿಯು ನಿಂದಿಸಿ ಇರುತ್ತಾರೆಯೋ ಅಂಥವರಿಗೆ ನೀವು ಪಾಠವನ್ನು ಕಲಿಸುವಂತಹ ಅವಶ್ಯಕತೆಯೇ ಇಲ್ಲ. ನೀವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಗುರಿಯನ್ನು ಸಾಧಿಸಿದಾಗ ಅಂಥವರಿಗೆ ಕ್ರಮೇಣವಾಗಿ ಪಾಠ ಎನ್ನುವುದು ತನ್ನಿಂದ ತಾನೇ ಅರಿವಾಗುವುದು. ಈ ಕಾಲ ಎನ್ನುವುದು ತನ್ನಿಂದ ತಾನೇ ಎಲ್ಲರಿಗೂ ಆಯಾ ಬುದ್ಧಿಯನ್ನು ಅಥವಾ ಆಯಾ ಸಮಯಕ್ಕೆ ಅನುಗುಣವಾಗಿ ಎಲ್ಲರಿಗೂ ಪಾಠವನ್ನು ಕಲಿಸುವಂತಹ ಕೆಲಸವನ್ನು ಸಮಯ ಎನ್ನುವುದು ಮಾಡುತ್ತದೆ. ಹಾಗಾಗಿ ಸಮಯಕ್ಕೆ ಬಿಟ್ಟು ಬಿಡಬೇಕು. ನಿಮ್ಮ ಪಾಡಿಗೆ ನೀವು ನಿಮ್ಮ ಬೆಳವಣಿಗೆಯ ಕಡೆಗೆ ಗಮನವನ್ನು ಕೊಡಬೇಕು. ಖಂಡಿತವಾಗಿಯೂ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಆದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು. ನಿಮ್ಮ ಆತ್ಮಬಲದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು. ಯಾರೋ ಏನೋ ಹೇಳಿದರು ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಆಡಿಕೊಳ್ಳುವವರು ಆಡಿಕೊಳ್ಳುತ್ತಾರೆ. ನೀವು ನಿಮ್ಮ ಜೀವನದಲ್ಲಿ ಹೇಗೆ ಗೆಲುವನ್ನು ಸಾಧಿಸಬೇಕು ಅನ್ನುವಂತಹ ಇಚ್ಛೆಯನ್ನು ಇಟ್ಟುಕೊಂಡಂತೆ ಮುಂದುವರಿಯುವುದನ್ನು ಕಲಿಯಬೇಕು. ನಿಮ್ಮ ಜೀವನದ ಗುಣಮಟ್ಟವು ನಿಮ್ಮ ಆಲೋಚನೆಗಳು ಗುಣಮಟ್ಟದಿಂದ ನಿರ್ಧರಿಸಲ್ಪಡುತ್ತದೆ. ಹಾಗಾಗಿ ನಿಮ್ಮ ಜೀವನ ಎನ್ನುವುದು ಗುಣಮಟ್ಟದಿಂದ ಕೂಡಿರಬೇಕು ಅನ್ನುವುದೇ ಆದರೆ ಮೊದಲು ನಿಮ್ಮ ಆಲೋಚನೆಯನ್ನು ನೀವು ಗುಣಮಟ್ಟದಿಂದ ಇಟ್ಟುಕೊಳ್ಳುವುದನ್ನು ಕಲಿಯಲೇಬೇಕು. ಜೀವನದಲ್ಲಿ ಯಾರು ಒಳ್ಳೆಯದನ್ನು ಮಾಡುತ್ತಾರೆಯೋ ಅಂಥವರಿಗೆ ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ. ಆದರೆ ಅದು ಒಳ್ಳೆಯದು ಆಗುವುದಕ್ಕೆ ಕೊಂಚ ಸಮಯಾವಕಾಶವನ್ನು ತೆಗೆದುಕೊಳ್ಳಬಹುದು. ಆದರೆ ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ. ಹಾಗಾಗಿ ನೀವು ಇತರರ ಜೀವನದಲ್ಲಿ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಪರವಾಗಿಲ್ಲ. ಆದರೆ ಕೆಟ್ಟದ್ದನ್ನು ಖಂಡಿತವಾಗಿಯೂ ಯಾರ ಜೀವನದಲ್ಲಿಯೂ ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ನಾವು ಏನೇ ಹೇಳಿ ಇವತ್ತು ತಿಳಿದಿದ್ದರೂ ಕೂಡ ನಮ್ಮ ಕರ್ಮ ಎನ್ನುವುದು ನಾವು ಹೇಗೆ ಮೇಲೆ ಬಂದಿದ್ದೇವೆ ಎನ್ನುವುದನ್ನು ನೋಡೇ ಇರುತ್ತದೆ. ಹಾಗಾಗಿ ಯಾರ ಕಣ್ಣಿಗೆ ಬೇಕಾದರೂ ಕೂಡ ಮಣ್ಣನ್ನು ಎರಚಬಹುದು. ಆದರೆ ನಮ್ಮ ಕರ್ಮಕ್ಕೆ ಮಣ್ಣನ್ನು ಎರಚುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅದು ನಾವು ಮಾಡಿರುವಂತಹ ಕೆಲಸವನ್ನು ಖಂಡಿತವಾಗಿಯೂ ನೋಡಿರುತ್ತದೆ. ಅದಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ನಾವು ಇದೇ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ. ಒಳ್ಳೆಯದನ್ನು ಮಾಡಿ ಕೆಟ್ಟದ್ದನ್ನು ಖಂಡಿತವಾಗಿಯೂ ಯಾರ ಜೀವನದಲ್ಲಿಯೂ ಬಗೆಯುವುದಕ್ಕೆ ಹೋಗಲೇಬೇಡಿ. ಕೆಟ್ಟದ್ದರ ಪರಿಣಾಮ ಎನ್ನುವುದು ಅಷ್ಟು ಒಳ್ಳೆಯ ರೀತಿಯಲ್ಲಿ ಇರುವುದೇ ಇಲ್ಲ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವ ವ್ಯಕ್ತಿಯನ್ನು ದೂಷಿಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಇಂದು ನಿಮಗೆ ಶತ್ರು ಆಗಿರುವಂತಹ ವ್ಯಕ್ತಿಗಳೇ ನಾಳೆ ಮಿತ್ರರು ಕೂಡ ಆಗಬಹುದು. ಅದೇ ಇಂದು ಮಿತ್ರರಾಗಿ ಇರುವಂತಹ ವ್ಯಕ್ತಿಗಳೇ ನಾಳೆ ಶತ್ರುವು ಕೂಡ ಆಗಬಹುದು. ಸಮಯ ಎನ್ನುವುದು ಹೀಗೆ ಇರುತ್ತದೆ ಎಂದು ಊಹೆ ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಸಮಯಕ್ಕೆ ತಕ್ಕಂತೆ ವರ್ತನೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮ ಒಂದು ತನವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಈ ಒಂದು ಅಂಶವನ್ನು ನೀವು ಯಾರೂ ಕೂಡ ಮಾಡಲೇಬಾರದು. ಒಂದನೆಯದು, ವಿಷ ಎನ್ನುವುದು ಕುಡಿದವರನ್ನು ಮಾತ್ರ ಕೊಲ್ಲುತ್ತದೆ.
ಆಯುಧ ಎನ್ನುವುದು ಹಲ್ಲೆಗೆ ಒಳಗಾದವನನ್ನ ಮಾತ್ರ ಕೊಲ್ಲುತ್ತದೆ. ಆದರೆ ತಪ್ಪು ಸಲಹೆ ಎನ್ನುವುದು ರಾಜನನ್ನ ಮಾತ್ರವಲ್ಲದೆ ಪ್ರಜೆಗಳನ್ನು ಕೂಡ ರಾಜ್ಯವನ್ನು ಸಹ ನಾಶ ಮಾಡುತ್ತದೆ. ಹಾಗಾಗಿ ತಪ್ಪು ಸಲಹೆಯನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಕೊಡುವುದಕ್ಕೆ ಹೋಗಲೇಬೇಡಿ. ಮಗ ಬದುಕಿರುವಾಗ ಅಷ್ಟೇ ಸೊಸೆಗೆ ಗಂಡನ ಮನೆಯಲ್ಲಿ ಬೆಲೆ ಎನ್ನುವುದು ಸಿಗುತ್ತದೆ. ತಾಯಿ ಬದುಕಿರುವಾಗ ಅಷ್ಟೇ ತವರು ಮನೆ ಸಂಬಂಧಕ್ಕೊಂದು ಬೆಲೆ ಎನ್ನುವುದು ಸಿಗುತ್ತದೆ. ಇವೆರಡೂ ಕೂಡ ಬಂಧ ಕಳೆದುಕೊಂಡಿರುವ ಹೆಣ್ಣಿನ ಜೀವನ ನೊಂದವರಿಗೆ ಮಾತ್ರ ಕಾಣಿಸುತ್ತದೆ. ಆ ವ್ಯಕ್ತಿ ನಮ್ಮನ್ನ ಮೋಸ ಮಾಡಿದ್ದಾನೆ ಅನ್ನುವುದೇ ಆದರೆ ಖಂಡಿತವಾಗಿಯೂ ಕೂಡ ನೀವು ಅವರ ಬಳಿಯಲ್ಲಿ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಮುಂದುವರೆದರೆ ಸಾಕು. ಖಂಡಿತವಾಗಿಯೂ ನಿಮ್ಮ ಯಶಸ್ಸು ಅನ್ನುವುದೇ ಅವರಿಗೆ ತಕ್ಕ ರೀತಿಯ ಪಾಠವನ್ನ ಕಲಿಸುತ್ತದೆ. ಹಾಗಾಗಿ ಅಂಥವರ ಬಗ್ಗೆ ನೀವು ತಲೆಯನ್ನು ಕೆಡಿಸಿಕೊಂಡು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ನೀವು ನಿಮ್ಮ ಗುರಿಯ ಕಡೆಗೆ ಗಮನವನ್ನು ಕೊಡಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ನೀವು ಮನೆಯನ್ನು ಕಟ್ಟುತ್ತಾ ಇದ್ದೀರಾ, ಯಾರಿಗೂ ಕೂಡ ಹೇಳಬೇಡಿ. ನಿಮಗೆ ಮದುವೆ ಆಗ್ತಾ ಇದೆಯಾ, ಯಾರ ಬಳಿಯಲ್ಲೂ ಕೂಡ ಪ್ರಚಾರವನ್ನು ಮಾಡಬೇಡಿ. ಬೇರೆ ಏನೋ ಒಂದು ಒಳ್ಳೆಯದು ಆಗುತ್ತಾ ಇದೆಯಾ, ಸುಮ್ಮನೆ ಇದ್ದು ಬಿಡಿ. ಎಲ್ಲರ ಹತ್ರನೂ ಕೂಡ ಹೇಳಿಕೊಂಡು ಈ ಥರ ಮಾಡಿದರೆ ಆಗುವ ಕೆಲಸನೂ ಕೂಡ ಆಗುವುದೇ ಇಲ್ಲ. ಏಕೆಂದರೆ ಜನರು ತಮ್ಮನ್ನು ಹೊರತುಪಡಿಸಿ ಇತರರಿಗೆ ಒಳ್ಳೆಯದು ಆಗುತ್ತಾ ಇದೆ ಎಂದು ವಿಚಾರ ಗೊತ್ತಾದರೆ ಅವರಿಗೆ ತಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಒಳ್ಳೆಯ ಸಂಗತಿಗಳು ಜರುಗುತ್ತಾ ಇದ್ದರೆ ಅದನ್ನು ಯಾರ ಬಳಿಯಲ್ಲೂ ಕೂಡ ಹಂಚಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅದು ಎಂದಿಗೂ ಕೂಡ ಒಳ್ಳೆಯದು ಆಗುವುದೇ ಇಲ್ಲ. ಯಾರು ನಿಮ್ಮ ನೋವಿಗೆ ಸ್ಪಂದಿಸುವುದಿಲ್ಲವೋ ಅವರಿಗೆ ನೀವು ಕಷ್ಟಗಳನ್ನು ಹೇಳಿಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಅರ್ಥ ಎನ್ನುವುದು ಇರುವುದಿಲ್ಲ. ಯಾವ ವ್ಯಕ್ತಿಯು ನಿಮ್ಮ ನೋವುಗಳಿಗೆ ಸ್ಪಂದಿಸುತ್ತಾನೆ, ಯಾವ ವ್ಯಕ್ತಿಯು ನಿಮ್ಮ ನೋವುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆಯೋ ಅಂಥವರ ಬಳಿಯಲ್ಲಿ ನಿಮ್ಮ ನೋವುಗಳನ್ನು ಹಂಚಿಕೊಳ್ಳುವುದರಲ್ಲಿ ಅರ್ಥ ಎನ್ನುವುದು ಇರುತ್ತದೆ. ಒಬ್ಬ ಒಳ್ಳೆಯ ವ್ಯಕ್ತಿ ಸ್ವಾರ್ಥಿ ಆಗುವುದಿಲ್ಲ. ಯಾರಿಗೆ ಅವರ ಗೌರವ ಅರ್ಥ ಆಗುವುದೂ ಇಲ್ಲ. ಆದ್ದರಿಂದ ದೂರವಾಗುತ್ತಾರೆ ಅಷ್ಟೇ. ಸಮಸ್ಯೆಗಳು ಸಾವಿರಾರು, ಆದರೆ ಪರಿಹಾರ ಮಾತ್ರ ಒಂದೇ, ಅದುವೇ ತಾಳ್ಮೆ. ತಾಳ್ಮೆ ಇದ್ದವರ ಬಾಳಲ್ಲಿ ಖಂಡಿತವಾಗಿಯೂ ಕೂಡ ಸಮಸ್ಯೆಗಳು ಬರುವುದು ಖಂಡಿತ ಕಡಿಮೆ. ನೀವು ಮುಂದೆ ಒಳ್ಳೆಯ ದಿನಗಳನ್ನು ನೋಡಲೇಬೇಕು ಅಂದರೆ ನೂರಾರು ಕೆಟ್ಟ ದಿನಗಳನ್ನು ಪ್ರಸ್ತುತವಾಗಿರುವಂತಹ ಈ ಒಂದು ದಿನಮಾನಗಳಲ್ಲಿ ಎದುರಿಸಲೇಬೇಕು. ಯಾರ ಮೇಲಾದರೂ ಕೂಡ ಕೋಪ ಮಾಡಿಕೊಳ್ಳುವುದಕ್ಕಿಂತ ನಿಮ್ಮ ಜೀವನದಲ್ಲಿ ಅವರ ಮಹತ್ವವನ್ನು ಕಡಿಮೆ ಮಾಡಿ ಅಷ್ಟೇ. ಎಲ್ಲಿ ನಿಮ್ಮ ಒಂದು ತಪ್ಪು ಇರುವುದಿಲ್ಲವೋ ಅಲ್ಲಿ ಬಾಗಲೇಬೇಡಿ. ಮತ್ತೆ ಎಲ್ಲಿ ಗೌರವ ಇರುವುದಿಲ್ಲವೋ ಅಲ್ಲಿ ಒಂದು ಕ್ಷಣವೂ ಕೂಡ ನಿಲ್ಲಲೇಬೇಡಿ. ಜೀವನದಲ್ಲಿ ಹೆಚ್ಚಾದ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ. ಏಕೆಂದರೆ ಅತಿಯಾದ ಬಾಂಧವ್ಯ ತುಂಬ ಆಳವಾಗಿರುವಂತಹ ನೋವನ್ನು ಕೊಡುತ್ತದೆ. ಈಗಿನ ಕಾಲದಲ್ಲಿ ಒಳ್ಳೆಯ ಜನರ ಬೆಲೆ ಎನ್ನುವುದು ತಿಳಿಯುವುದು ಕೆಟ್ಟ ಜನರು ಸಿಕ್ಕಾಗ ಮಾತ್ರ. ಯಾವಾಗ ನಿಮ್ಮ ನಗುವಿನ ಸರದಾರ ನೀವೇ ಆಗುತ್ತೀರಿಯೋ ಆಗ ಯಾರು ನಿಮ್ಮನ್ನ ಅಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟದಲ್ಲಿ ಕೈ ಬಿಟ್ಟರೂ ಕೂಡ ಮತ್ತು ಕೈ ಹಿಡಿದರೂ ಜೀವನ ಪೂರ್ತಿ ನೆನಪಿನಲ್ಲಿ ಇರುತ್ತದೆ. ಯಾವ ಪ್ರೀತಿಯಲ್ಲಿ ಗೌರವ ಇರುವುದಿಲ್ಲವೋ ಆ ಪ್ರೀತಿ ಒಂದು ಪ್ರೀತಿಯೇ ಅಲ್ಲ, ಅದು ಒಂದು ರೀತಿಯ ಹಿಂಸೆಯಿದ್ದ ಹಾಗೆ. ಯಾವ ಸಂಬಂಧ ನಿಮ್ಮ ಸ್ವಾಭಿಮಾನವನ್ನು ಕಿತ್ತುಕೊಳ್ಳುತ್ತದೆಯೋ ಅದು ಸಂಬಂಧ ಎನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ಸಂಬಂಧದಲ್ಲಿ ಉಸಿರುಗಟ್ಟಿಸುವಂತಹ ವಾತಾವರಣ ತುಂಬಿರುತ್ತದೆ. ಕಷ್ಟದಲ್ಲಿ ಕೈ ಬಿಟ್ಟವರು ಮತ್ತು ಕೈ ಹಿಡಿದವರು ಜೀವನ ಪೂರ್ತಿ ನೆನಪಿನಲ್ಲಿ ಇರುತ್ತಾರೆ. ಜೀವನದಲ್ಲಿ ಇರುವುದೊಂದೇ ದಿನ. ಯಾರು ನಿಮ್ಮನ್ನ ಬಿಟ್ಟು ಹೋಗುತ್ತಾರೆಯೋ ಅವರನ್ನು ನೀವು ಮರೆತು ಬಿಡಬೇಕು. ಈ ಒಂದು ಸೂತ್ರವನ್ನು ನೀವು ಜೀವನದಲ್ಲಿ ಪಾಲಿಸುವುದೇ ಆದರೆ ಜನರು ನಿಮ್ಮ ಹಿಂದೆ ಬರಲು ಅಪೇಕ್ಷಿಸುತ್ತಾರೆ ಮತ್ತು ಹಂಬಲಿಸುತ್ತಾರೆ ನಿಮ್ಮೊಂದಿಗೆ ಮಾತನಾಡುವುದಕ್ಕೆ. ಒಂದನೆಯದು ಬೆಳಗ್ಗೆ ಬೇಗನೆ ಎದ್ದೇಳುವುದು. ಬೆಳಗ್ಗೆ ಬೇಗನೆ ಏಳುವುದರಿಂದ ನಿಮ್ಮ ದಿನನಿತ್ಯದ ಸಮಯ ಎನ್ನುವುದು ಹೆಚ್ಚಾಗುವುದು. ಅದರ ಜೊತೆಗೆ ನೀವು ಬಹಳಷ್ಟು ಕ್ರಿಯಾತ್ಮಕವಾಗಿ ಇಡೀ ದಿನವನ್ನು ಕಳೆಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಬೇಗನೆ ಮಲಗಿ ಬೇಗನೆ ಏಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಮದ್ಯಪಾನವನ್ನ ಮರೆತು ಬಿಡಿ.
ಮದ್ಯಪಾನ ಎನ್ನುವುದು ಎಂದಿಗೂ ಕೂಡ ಒಳ್ಳೆಯದಲ್ಲ. ಅದನ್ನು ಸ್ವೀಕರಿಸುತ್ತಾ ಹೋದಂತೆಲ್ಲ ಕೊನೆಗೆ ಒಂದು ದಿನ ನೀವು ಬೀದಿಗೆ ಬರುವುದು ಖಂಡಿತ. ಸಂಪೂರ್ಣವಾಗಿ ಯಾವುದೇ ಒಂದು ಕೆಲಸದಲ್ಲಿ ಶ್ರದ್ಧೆ ಎನ್ನುವುದು ಇರಲೇಬೇಕಾಗುತ್ತದೆ. ಹಾಗೂ ಶುದ್ಧವಾಗಿರುವಂತಹ ಆಹಾರವನ್ನು ನಾವು ಜೀವನದಲ್ಲಿ ಸೇವಿಸುವುದನ್ನು ಕಲಿಯಲೇಬೇಕು. ಇನ್ನು 5ನೆಯದು, ದೇಹದ ತೂಕ ಕಾಯ್ದುಕೊಳ್ಳಿ. ದೇಹದ ತೂಕವನ್ನು ಕಾಯ್ದಿರಿಸಿಕೊಳ್ಳಬೇಕು. ಏಕೆಂದರೆ ಸಿಕ್ಕಿತು ಎಂದು ಬೇಕಾಬಿಟ್ಟಿಯಾಗಿ ತಿನ್ನುತ್ತಾ ಹೋದಂತೆಲ್ಲ ನಮ್ಮ ದೇಹ ಎನ್ನುವುದು ತೂಕದಲ್ಲಿ ಹೆಚ್ಚಾಗುತ್ತಾ ಸಾಗುವುದು. ಹಾಗಾಗಿ ದೇಹದ ತೂಕ ಎನ್ನುವುದು ಕಾಯ್ದಿರಿಸಿಕೊಳ್ಳಬೇಕು. ಇನ್ನು 6ನೆಯದು, ಪ್ರೀತಿ ಪಾತ್ರರೊಂದಿಗೆ ಹೆಚ್ಚು ಸಂಭಾಷಣೆಯನ್ನು ಆರಂಭಿಸಿ. ಅವರ ಒಂದು ಸಂಭಾಷಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಕ್ಷಣಗಳಾದರೂ ಕೂಡ ನೀವು ಪ್ರೀತಿ ಪಾತ್ರರೊಂದಿಗೆ ಸಂಭಾಷಣೆ ಮಾಡಿದಂತೆ ಆಗುತ್ತದೆ. ಜೊತೆಗೆ ನಿಮ್ಮ ಬದುಕಿಗೂ ಕೂಡ ಕೆಲವೊಂದು ಸಲಹೆಗಳು ಸಿಗಬಹುದು. ಅಥವಾ ಜೀವನದಲ್ಲಿ ಸಾಧನೆಯನ್ನು ಮಾಡಲು ಹೋಗಿ ವಿಫಲತೆಯನ್ನು ಕಂಡಿರುವಂಥವರ ಪುಸ್ತಕಗಳನ್ನು ಓದಿ. ಆಗ ಮಾತ್ರ ನೀವು ಜೀವನದಲ್ಲಿ ಏನೇ ಸೋಲಾದರೂ ಕೂಡ ಹೇಗೆ ಅದನ್ನು ಮೆಟ್ಟಿ ನಡೆಯಬೇಕು ಎನ್ನುವಂತಹ ಚೈತನ್ಯ ನಿಮ್ಮಲ್ಲಿ ಉದ್ಭವ ಆಗುವುದಕ್ಕೆ ಸಾಧ್ಯವಾಗುತ್ತದೆ. ಯಾವ ಒಂದು ಪ್ರೀತಿಯಲ್ಲಿ ಗೌರವ ಎನ್ನುವುದು ಇರುವುದಿಲ್ಲವೋ ಅದು ಪ್ರೀತಿಯೇ ಎಂದು ಅನಿಸಿಕೊಳ್ಳುವುದಿಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆ ಎಂದು ಅನಿಸಿಕೊಳ್ಳುತ್ತದೆ. ಒಬ್ಬ ಒಳ್ಳೆಯ ವ್ಯಕ್ತಿ ಸ್ವಾರ್ಥಿ ಎಂದಿಗೂ ಕೂಡ ಆಗುವುದಿಲ್ಲ. ಯಾರಿಗೆ ಅವರ ಗೌರವ ಅರ್ಥ ಆಗುವುದಿಲ್ಲವೋ ಅವರಿಂದ ದೂರವಾಗುತ್ತಾನೆ ಅಷ್ಟೇ. ಅದನ್ನು ಹೊರತುಪಡಿಸಿದರೆ ಅವನು ಎಂದಿಗೂ ಕೂಡ ಸ್ವಾರ್ಥಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾರ ಮೇಲಾದರೂ ಕೂಡ ಕೋಪ ಮಾಡಿಕೊಳ್ಳುವುದಕ್ಕಿಂತ ನಿಮ್ಮ ಜೀವನದಲ್ಲಿ ಅವರ ಮಹತ್ವ ಕಡಿಮೆ ಮಾಡಿ. ಆಗ ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಕೋಪ ಮಾಡಿಕೊಳ್ಳಬೇಕಾಗಿರುವಂತಹ ಅವಶ್ಯಕತೆಯೇ ಬರುವುದಿಲ್ಲ. ಸಮಸ್ಯೆಗಳು ಸಾವಿರಾರು, ಆದರೆ ಪರಿಹಾರ ಮಾತ್ರ ಒಂದೇ, ಅದುವೇ ತಾಳ್ಮೆ. ತಾಳ್ಮೆ ಒಂದು ಇದ್ದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ತಾನಾಗಿಯೇ ಸಿಗುತ್ತದೆ. ಖಂಡಿತವಾಗಿಯೂ ಕೂಡ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ದೊರಕಿಸಿಕೊಳ್ಳಬೇಕು ಎನ್ನುವುದಾದರೆ ತಾಳ್ಮೆಯನ್ನು ತೆಗೆದುಕೊಳ್ಳುವುದನ್ನು ಜೀವನದಲ್ಲಿ ಅಭ್ಯಾಸ ಮಾಡಿಕೊಳ್ಳಿ. ಇವತ್ತಿನಿಂದಲೇ ಇದನ್ನು ಪಾಲಿಸಬೇಕು. ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸುತ್ತದೆ. ಸಹನೆಯನ್ನು ಕಳೆದುಕೊಂಡರೆ ಸಮಯವೇ ಸಮಸ್ಯೆಯನ್ನು ರವಾನಿಸುತ್ತದೆ. ಹಾಗಾಗಿ ಇವತ್ತಿನಿಂದಲೇ ನಿಮ್ಮ ಜೀವನದಲ್ಲಿ ಸಹನೆಯನ್ನು ತಂದುಕೊಳ್ಳಿ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಮೌನವಾಗಿ ಇರುವುದರಿಂದಲೇ ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತವೆ. ಹಾಗಾಗಿ ಜೀವನದಲ್ಲಿ ಏನೇ ನಡೆದರೂ ಕೂಡ ತಾಳ್ಮೆಯಿಂದ ಇರುವುದು ಬಹಳನೇ ಮುಖ್ಯವಾಗುತ್ತದೆ. ಪ್ರಾಣವನ್ನು ಉಳಿಸುವಂತಹ ನೀರಿಗೆ ಪ್ರಾಣವನ್ನು ತೆಗೆಯುವಂತಹ ಶಕ್ತಿಯೂ ಕೂಡ ಇರುತ್ತದೆ. ಆದ್ದರಿಂದ ಯಾವುದನ್ನು ಕೂಡ ನಾವು ಕಡೆಗಣಿಸಿ ನೋಡುವುದಕ್ಕೆ ಹೋಗಬಾರದು. ಯಾರ ಮೇಲೆಯೂ ಕೂಡ ನಾವು ಅಯ್ಯೋ ಇವನಿಂದ ಏನೂ ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ತುಚ್ಛವಾಗಿ ನೋಡುವುದಕ್ಕಾಗಲಿ ಮಾತನಾಡುವುದಕ್ಕಾಗಲಿ ಹೋಗಲೇಬಾರದು. ಅವರವರ ಪ್ರತಿಭೆ ಅವರವರಿಗೆ ಇದ್ದೇ ಇರುತ್ತದೆ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋದಾಗ ತಾಳ್ಮೆಯಿಂದ ಇರುವುದೇ ಒಳ್ಳೆಯದು. ಏಕೆಂದರೆ ಪರಿಸ್ಥಿತಿಗಳು ಬದಲಾದರೆ ಹೋದರೂ ಕೂಡ ನಿಮ್ಮ ಮನಸ್ಥಿತಿಯೂ ಬದಲಾಗಬಹುದು. ಹುಟ್ಟುವಾಗಲೂ ಕೂಡ ನಾವು ಒಬ್ಬರೇ, ಸಾಯುವಾಗಲೂ ಕೂಡ ನಾವು ಒಬ್ಬರೇ ಹೋಗಬೇಕು. ನಾವು ಈ ಭೂಮಿಗೆ ಬಂದಿರುವಂತಹ ಅತಿಥಿಗಳು ಮಾತ್ರ. ಈ ಭೂಮಿಯ ಮಾಲೀಕರು ನಾವು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಭಗವಂತನಿಗೆ ಸಲ್ಲಿಸಿರುವಂತಹ ಸೇವೆ ಪೂಜೆ ಯಾವತ್ತಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ ಅದು ಬಂದು ನಿಮ್ಮನ್ನು ಸೇರುತ್ತದೆ, ಬಂದು ನಿಮ್ಮನ್ನು ಕಾಯುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.